ನಮಸ್ಕಾರ ಎಲ್ಲರಿಗೂ. ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಚಾನಲ್ನಲ್ಲಿ ಎಲ್ಲ ರೀತಿಯ ನೋಟ್ಸ್ಗಳನ್ನು, ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹಾಕ್ತೀವಿ. ಅದೇ ರೀತಿ ಎಲ್ಲ ರೀತಿಯ ಹೋಮ್ವರ್ಕ್, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಲ್ಲ ರೀತಿಯ ಹೋಮ್ವರ್ಕ್ಗಳ ಸೊಲ್ಯೂಷನ್ಗಳನ್ನು ನಾವು ಹಾಕ್ತೀವಿ. ಸೊ ಆದ್ದರಿಂದ ನೀವೇನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ನಾವಿವತ್ತು ನೋಡ್ತಾ ಇದ್ದೀವಿ 5ನೇ ತರಗತಿಯ ಸುವೇಗ 11ನೇ ಅಧ್ಯಾಯ ಅಂಕಿ ಅಂಶಗಳು. ಒಂದು ಏನಿದೆ, ಸರಿತಾಳು ತನ್ನ ಶಾಲೆಯ ಗ್ರಂಥಾಲಯದಿಂದ ಪುಸ್ತಕವನ್ನು ಪಡೆದು ಓದುತ್ತಾಳೆ. ಅವಳು ಪ್ರತಿ ವಾರ ಓದಿದ ಪುಸ್ತಕಗಳ ಸಂಖ್ಯೆ ಕೆಳಕಂಡ ಚಿತ್ರನಕ್ಷೆಯನ್ನು ನೀಡಿದೆ. ಚಿತ್ರನಕ್ಷೆಯನ್ನು ಗಮನಿಸಿ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ಆಯ್ತಾ? ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಅದಾದ್ಮೇಲೆ ಒಂದಿಷ್ಟು ಕ್ವಶನ್ ಕೊಟ್ಟಿದ್ದಾರೆ ಬಿಟ್ಟ ಸ್ಥಳ ಕೊಟ್ಟು. ಒಂದು, ಸರಿತಾಳು 3ನೇ ವಾರ ಓದಿದ ಪುಸ್ತಕಗಳ ಸಂಖ್ಯೆ 5. ಎರಡನೇದು, ಅವಳು ಮೊದಲನೇ ಮತ್ತು 2ನೇ ವಾರದಲ್ಲಿ ಒಟ್ಟಾಗಿ ಓದಿದ ಪುಸ್ತಕಗಳ ಸಂಖ್ಯೆ ಎಷ್ಟು? 5. ಅದಾದ್ಮೇಲೆ 3 ಏನಿದೆ, ಅವಳು 5ನೇ ವಾರಕ್ಕಿಂತ 4ನೇ ವಾರದಲ್ಲಿ ಎಷ್ಟು ಹೆಚ್ಚು ಪುಸ್ತಕ ಓದಿದಳು? 2. 4ನೇದು, ಎಷ್ಟನೇ ವಾರದಲ್ಲಿ ಅತಿ ಕಡಿಮೆ ಪುಸ್ತಕಗಳನ್ನು ಓದಿದಳು? 2ನೇ ವಾರ 2 ಪುಸ್ತಕ ಮಾತ್ರ ಓದಿರುತ್ತಾಳೆ. 5ನೇದು, ಎಷ್ಟನೇ ವಾರದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಓದಿದಳು? 4ನೇ ವಾರ 6 ಪುಸ್ತಕ. ಅದಾದ್ಮೇಲೆ 6ನೇ ಕ್ವಶನ್, 5 ವಾರದಲ್ಲಿ ಓದಿದ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? 20. ಇನ್ನು ಅದಾದ್ಮೇಲೆ 2ನೇದು ಏನಿದೆ, ಗಣಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕೆಳಕಂಡಂತೆ ಅಂಕಗಳನ್ನು ಗಳಿಸಿರುತ್ತಾರೆ. ಅಂಕಗಳನ್ನು ಗೆರೆ ಎಳೆದ ರೂಪದಲ್ಲಿ ಬರೆದಿದೆ. ಗೆರೆಗಳ ಸಂಖ್ಯೆಗಳನ್ನು ಗಮನಿಸಿ ಒಟ್ಟು ಸಂಖ್ಯೆಗಳನ್ನು ಬರೆದು ಮುಂದೆ ನೀಡಿರೋ ಪ್ರಶ್ನೆಗಳಿಗೆ ಉತ್ತರಿಸು. ಮೊದಲನೇದು ಎಷ್ಟಿದೆ? 50 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 20. ಆಯ್ತಾ? ಅದಾದ ಮೇಲೆ 2, ಗಣಿತ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 12. 3, ಗಣಿತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 3. 4ನೇ ಕ್ವಶನ್ ನೋಡಿ, 60 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 8. 5, ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 50. ಆಯ್ತಾ? ಸೊ ನಾನಿಲ್ಲಿ ತೋರಿಸ್ತೇನೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹೇಗೆ ಬರೀಬೇಕು. ಇದೆಷ್ಟಾಗುತ್ತೆ? 5. ಇದೆಷ್ಟು? 5. ಇದೆಷ್ಟು? 2. 5 + 5 ಎಷ್ಟು? 10. ಅದಾದ್ಮೇಲೆ 10 + 2 12. ಇಲ್ಲಿ 12 ಬರೀರಿ. ಆಯ್ತಾ? ಇಲ್ಲಿ 5 + 2 ಎಷ್ಟು? 0, 7. ಅದಾದ್ಮೇಲೆ ಇಲ್ಲಿ ಎಷ್ಟಿದೆ? 20 ಇದೆ ನೋಡಿ. 5 5 5 5 5 4 20. ಇಲ್ಲಿ 5 + 3 ಎಷ್ಟು? 8. ಇಲ್ಲಿ 3 ಇದೆ. ಈತಲ್ವಾ? ಸೊ ಅದೇ ರೀತಿ ಈ ಟೇಬಲ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 3 ಏನಿದೆ, 5ನೇ ತರಗತಿಯ ಎ ಭಾಗದಲ್ಲಿ ಮಕ್ಕಳಿಗೆ ಇಷ್ಟವಾದ ಹಣ್ಣುಗಳನ್ನು ತಿನ್ನಲು ಸಮೀಕ್ಷೆ ನಡೆಸಲಾಯಿತು. 10 ಮಕ್ಕಳು ಸೇಬು, 7 ಮಕ್ಕಳು ಬಾಳೆಹಣ್ಣು, 3 ಮಕ್ಕಳು ಮೋಸಂಬಿ, 8 ಮಕ್ಕಳು ದಾಳಿಂಬೆ ಹಾಗೂ 7 ಮಕ್ಕಳು ದ್ರಾಕ್ಷಿ ಹಣ್ಣು ಎಂದು ತಿಳಿಸಿದರು. ಈ ದತ್ತಾಂಶಗಳನ್ನು ಕೋಷ್ಟಕದಲ್ಲಿ ಬರೆದು ಚಿತ್ರನಕ್ಷೆ ರಚಿಸುವಂತ ಇದೆ. ಆಯ್ತಾ? ಹಣ್ಣುಗಳ ಹೆಸರು. ಹಣ್ಣುಗಳು ಹೆಸರು ಯಾವ್ದಿದೆ? ಸೇಬು, ಬಾಳೆಹಣ್ಣು, ಮೋಸಂಬಿ, ದಾಳಿಂಬೆ, ದ್ರಾಕ್ಷಿ. 10, 7, 3, 8, 7. ಆಯ್ತಾ? ಸೊ ನಾನು ಚಿತ್ರ ಕೂಡ ಬರೆದಿದ್ದೇನೆ. ಅದಾದ್ಮೇಲೆ ಕ್ವಶನ್ಗಳನ್ನ ಬಿಡಿಸ್ಬೇಕು. ಇವಾಗ ಹೆಣ್ಣು ಮಕ್ಕಳು ಇಷ್ಟಪಡುವ ಹಣ್ಣು ಯಾವುದು? ಸೇಬು. 2, ಅತ್ಯಂತ ಕಡಿಮೆ ಮಕ್ಕಳು ಇಷ್ಟಪಡುವ ಹಣ್ಣು ಯಾವುದು? ಮೋಸಂಬಿ. ಅದಾದ್ಮೇಲೆ 3, ಮಕ್ಕಳಿಗೆ ಪ್ರಿಯವಾದ 2ನೇ ಹಣ್ಣು ಯಾವುದು? ದಾಳಿಂಬೆ. 4, ಸಮೀಕ್ಷೆಗೆ ಭಾಗವಹಿಸಿದ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? 35. 5ನೇದು, ಬಾಳೆಹಣ್ಣು ಅಥವಾ ದ್ರಾಕ್ಷಿಯನ್ನು ಇಷ್ಟಪಟ್ಟ ಮಕ್ಕಳ ಸಂಖ್ಯೆ ಎಷ್ಟು? 7. ಈತಲ್ವಾ? ಸೊ ಅದೇ ರೀತಿ ಇನ್ನು 4ನೇದಿದೆ. ಏನಿದೆ? 1ರಿಂದ 5ನೇ ತರಗತಿಯವರೆಗೆ ಸ್ತಂಭನಕ್ಷೆಯಲ್ಲಿ ತೋರಿಸಿದಂತೆ ಮಕ್ಕಳ ಹಾಜರಾತಿ ಇದೆ. ಇದನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲು ಏನಿದೆ? ಈ ಸ್ತಂಭನಕ್ಷೆಯಲ್ಲಿ ಕೊಟ್ಟಿರುವ ವಿವರಣೆ ತರಗತಿವಾರು ಮಕ್ಕಳ ಹಾಜರಾತಿಯ ಸ್ತಂಭ ನಕ್ಷೆ. ಅದೇ ರೀತಿ 2ನೇದು ನೋಡಬಹುದು. ಪ್ರತಿ ತರಗತಿಯಲ್ಲಿದ್ದ ಮಕ್ಕಳ ಹಾಜರಾತಿ ಪ್ರಮಾಣ ಎಷ್ಟು? 20, 30, 25, 35, 25. 3, ಯಾವ ತರಗತಿಯಲ್ಲಿ ಹೆಚ್ಚು ಹಾಜರಾತಿ ಇತ್ತು? 4ನೇ ತರಗತಿ. 4, 1, 2 ಮತ್ತು 3 ತರಗತಿಗಳ ಒಟ್ಟು ಹಾಜರಾತಿ ಎಷ್ಟು? 75. 5, ಅತ್ಯಂತ ಕಡಿಮೆ ಹಾಜರಾತಿ ಯಾವ ತರಗತಿಯಲ್ಲಿದೆ? 1ನೇ ತರಗತಿಯಲ್ಲಿದೆ. 6,
ತರಗತಿಗಳ ಹಾಜರಾತಿಯನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. 20, 25, 25, 30, 35. 7ನೇದು, 4ನೇ ತರಗತಿಯಲ್ಲಿ 1ನೇ ತರಗತಿಗಿಂತಲೂ ಎಷ್ಟು ಹಾಜರಾತಿ ಹೆಚ್ಚು ಇದೆ? 15. 8, ಯಾವ ತರಗತಿಯಲ್ಲಿ ಸಮಾನ ಹಾಜರಾತಿ ಇದೆ? 3ನೇ ಮತ್ತು 5ನೇ ತರಗತಿ. ಇನ್ನು 5 ಏನಿದೆ? ಸೌಮ್ಯಾಳು ತನಗೆ ಬೇಕಾಗಿರುವ ಸಾಮಾನುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಬಂದಳು. ಮಾರುಕಟ್ಟೆಯಲ್ಲಿ ವಿವಿಧ ಸಾಮಾನುಗಳ ಬೆಲೆಗಳನ್ನು ಸ್ತಂಭ ನಕ್ಷೆಯಲ್ಲಿ ತೋರಿಸಿದೆ. ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಇದೆ. ಸಾಮಾನುಗಳ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ, ಅದಾದ್ಮೇಲೆ ಸಾಮಾನುಗಳನ್ನ ಈ ಕಡೆ ಕೊಟ್ಟಿದ್ದಾರೆ. ಆಯ್ತಾ? ಏನೇನು ಕ್ವಶನ್ ಏನೇನಿದೆ ನೋಡೋಣ. 1, ಅತಿ ದುಬಾರಿಯಾದ 2 ವಸ್ತುಗಳು ಯಾವುವು? ಪ್ರಯೋಗ ಉಪಕರಣಗಳು ಮತ್ತು ಆಟದ ಸಾಮಾನುಗಳು. ಯಾಕಂದ್ರೆ ನೋಡಿ, ಇದು ಮೇಲ್ಗಡೆ ಇದೆ, ಯಾವ್ದಿದೆ? ಪ್ರಯೋಗ ಸಾಮಾನುಗಳು, ಅದಾದ್ಮೇಲೆ ಆಟದ ಸಾಮಾನುಗಳು. ಇದು ಮತ್ತೆ ಇದು 2 ದುಬಾರಿಯಾದ ವಸ್ತುಗಳು. ಅದೇ ರೀತಿ 2 ನೋಡಿ, ಸೌಮ್ಯಾಳ ಬಳಿ ರೂಪಾಯಿ 750 ಇದ್ದರೆ ಯಾವ ಯಾವ ಸಾಮಾನುಗಳನ್ನು ಖರೀದಿಸಬಹುದಾಗಿತ್ತು? ಪುಸ್ತಕ, ಆಟದ ಸಾಮಾನು, ಅಲಂಕಾರಿಕ ಸಾಮಾನುಗಳನ್ನ ಕೊಳ್ಳಬಹುದಿತ್ತು. ಕೊಂಡುಕೊಳ್ಳಬಹುದಿತ್ತು. 3, ಅತಿ ಕಡಿಮೆ ಬೆಲೆಯುಳ್ಳ ವಸ್ತು ಯಾವುದು? ಭೂಪಟ. 4, ಪುಸ್ತಕಗಳು ಹಾಗೂ ಅಲಂಕಾರಿಕ ಸಾಮಾನುಗಳನ್ನು ಕೊಳ್ಳಲು ಅವಳಲ್ಲಿರಬೇಕಾದ ಹಣ ಎಷ್ಟು? 450 ರೂಪಾಯಿ. ಅದೇ ರೀತಿ 5 ನೋಡಿ, ಆಟದ ಸಾಮಾನು ಮತ್ತು ಪ್ರಯೋಗ ಉಪಕರಣಗಳನ್ನು ಕೊಳ್ಳಲು ಅವಳಲ್ಲಿರಬೇಕಾದ ಹಣ ಎಷ್ಟು? 700 ರೂಪಾಯಿಗಳು. ಇನ್ನು 6ನೇದು ನೋಡಿ, ಸೌಮ್ಯಾಳು ಎಲ್ಲ ಸಾಮಾನುಗಳನ್ನು ಕೊಳ್ಳಲು ಅವಳಲ್ಲಿ ಇರಬೇಕಾದ ಹಣ ಎಷ್ಟು? 1250 ರೂಪಾಯಿಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಇವಾಗಲೇ ಮಾಡ್ಕೊಳ್ಳಿ. ಯಾಕಂದ್ರೆ ಒಮ್ಮೆ ಮಿಸ್ ಆದ್ರೆ ಮತ್ತೆ ವಿಡಿಯೋ ಸಿಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿ. 6 ಏನಿದೆ? ಕೆಲವು ಪ್ರಾಣಿಗಳ ತೂಕ ಅಂದಾಜು ವಿವರಣೆ ಕೆಳಗಿನಂತೆ ಇವೆ. ಇಲ್ಲಿ ಪ್ರಾಣಿಗಳನ್ನ ಕೊಟ್ಟಿದ್ದಾರೆ, ಅವುಗಳ ತೂಕಗಳನ್ನ ಕೂಡ ಕೊಟ್ಟಿದ್ದಾರೆ. ಏನಿದೆ? ಮೇಲಿನ ದತ್ತಾಂಶಗಳಿಗೆ ಸೂಕ್ತ ಪ್ರಮಾಣವನ್ನು ಬಳಸಿ ಸ್ತಂಭ ನಕ್ಷೆ ರಚಿಸು. ಸೂಚನೆ: ಪ್ರಮಾಣ 1 ಸೆಂಟಿಮೀಟರ್ = 1 ಟನ್ ಅಂತ ತಗೊಳ್ಳಿ. ಆಯ್ತಾ? ಸೊ ಇವೆಲ್ಲ 1 ಸೆಂಟಿಮೀಟರ್ 2, 3, 4, 5, 6 ಸೆಂಟಿಮೀಟರ್ ತಗೊಳ್ಳಿ. ತೂಕ, ಅದಾದ್ಮೇಲೆ ಪ್ರಾಣಿಗಳು. ಆಯ್ತಾ? ಬಿ ನೋಡಿ, ನೀನು ರಚಿಸಿದ ಸ್ತಂಭ ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಇದೆ. 1, ಹೆಚ್ಚು ತೂಕ ಹೊಂದಿರುವ ಪ್ರಾಣಿ ಯಾವುದು? ಆಫ್ರಿಕನ್ ಆನೆ. 2, ನೀರ್ಗುದುರೆಗಿಂತಲೂ ಆಫ್ರಿಕನ್ ಆನೆ ಎಷ್ಟು ಭಾರವಾಗಿದೆ? 4.9 - 1.8 = 3.1 ಟನ್. 3ನೇದು, ಏಷಿಯನ್ ಆನೆಗಿಂತಲೂ ಗೆಂಡಾಮೃಗವು ಎಷ್ಟು ಹಗುರವಾಗಿದೆ? 4.2 ಟನ್ - 1.9 ಟನ್ ಎಷ್ಟು? 2.3 ಟನ್. ಅದೇ ರೀತಿ ಇಲ್ಲೊಂದು ಕಿರು ಪರೀಕ್ಷೆ ಬರುತ್ತೆ, ಅದನ್ನ ಕೂಡ ನೋಡೋಣ. ಕವಿತಳು ತೋಟದಿಂದ ಪ್ರತಿದಿನ ಕೆಳಕಂಡ ಹೂವುಗಳನ್ನು ತರುತ್ತಾಳೆ. ಇದಕ್ಕೆ ಚಿತ್ರನಕ್ಷೆಯನ್ನು ಬರೆಯಿರಿ. ಚಿತ್ರಗಳನ್ನ ಬರೆಯಿರಿ. ವಾರದ ಹೆಸರು, ಹೂವುಗಳ ಸಂಖ್ಯೆ ಕೊಟ್ಟಿದ್ದಾರೆ, ಚಿತ್ರನಕ್ಷೆ. ನೀವು ಹೂವುಗಳ ಚಿತ್ರಗಳನ್ನ ತೆಗೀರಿ. ಆಯ್ತಾ? 2 ನೋಡಿ, ಏನಿದೆ? 1, ಶಾಲೆಯ ವಿದ್ಯಾರ್ಥಿಗಳು ಪ್ರತಿದಿನ ಓದಿಗಾಗಿ ಮೀಸಲಿಡುವ ಸಮಯವನ್ನು ಗಂಟೆಗಳಲ್ಲಿ ಕೆಳಗಿನಂತೆ ದಾಖಲಿಸಿದೆ. ಅದಕ್ಕೆ ಸ್ತಂಭ ನಕ್ಷೆಯನ್ನು ರಚಿಸಿ ಮುಂದೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸು. ಸೊ ಇಲ್ಲಿ ಓದಿಗಾಗಿ ಮೀಸಲಿಟ್ಟ ಸಮಯ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಪ್ರಮಾಣ 1 ಸೆಂಟಿಮೀಟರ್ = 10 ವಿದ್ಯಾರ್ಥಿಗಳಂತ ತಗೊಳ್ಳಿ. ಆಯ್ತಾ? ಅದಾದ್ಮೇಲೆ ಇನ್ನು ನೋಡಿ, ಮೊದಲನೇದು ಏನಿದೆ? ಹೆಚ್ಚು ಸಮಯ ಓದಿಗಾಗಿ ಮೀಸಲಿಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 10. 2, ಕಡಿಮೆ ಸಮಯ ಓದಿಗಾಗಿ ಮೀಸಲಿಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 40. 3, ಎಷ್ಟು ವಿದ್ಯಾರ್ಥಿಗಳು 3 ಗಂಟೆಗಳ ಕಾಲ ಓದುತ್ತಾರೆ? 30 ಜನ. 4ನೇದು, ಓದಿಗಾಗಿ ಮೀಸಲಿಟ್ಟ ಸಮಯವನ್ನು ಆಧರಿಸಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. 10, 30, 50, 40. ಇದು ವಿದ್ಯಾರ್ಥಿಗಳ ಸಂಖ್ಯೆ. ಅವ್ರೇನ್ ಕೇಳಿದ್ದಾರೆ? ಮೀಸಲಿಟ್ಟ ಸಮಯ ಕೇಳಿದ್ದಾರೆ. ಆಯ್ತಾ? ಇಲ್ಲಿ ನೋಡಿ, 4 ಗಂಟೆ, 3 ಗಂಟೆ, 2 ಗಂಟೆ, 1 ಗಂಟೆಗಳು. ತಿಳಿತಲ್ವಾ? 5 ಏನಿದೆ? ಗರಿಷ್ಠ ವಿದ್ಯಾರ್ಥಿಗಳು ಯಾವ ಸಮಯವನ್ನು ಓದಿಗಾಗಿ ಮೀಸಲಿಡುತ್ತಾರೆ? 2. ತಿಳಿತಲ್ವಾ? ಸೊ ಇಲ್ಲಿಗೆ ಇದು ಯಾವುದು? ಪಾಠ ಮುಗಿಯಿತು. ಅಂಕಿ 11 ಅಂಕಿ ಅಂಶಗಳು. ಆಯ್ತಾ? ಸೊ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಎಲ್ಲ ರೀತಿಯ ಹೋಮ್ವರ್ಕ್ಗಳಿಗಾಗಿ ಅಥವಾ ನೋಟ್ಸ್ಗಳಿಗಾಗಿ ಅಥವಾ ಎಕ್ಸಾಮ್ ಪ್ರಿಪರೇಷನ್ಗಾಗಿ, ಪರೀಕ್ಷೆಗಳ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಲು ಈ ಚಾನಲ್ ತುಂಬಾ ಉಪಯುಕ್ತವಾಗಿರುತ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ?
ಸೊ ಇಲ್ಲಿಗೆ ನಿಮ್ಮ ಭಾಗ 1 ಗಣಿತ ಸುವೇಗ ಮುಗಿದಿರುತ್ತದೆ. ನಾವು ಮತ್ತೆ ಭಾಗ 2ರಲ್ಲಿ ಕಂಟಿನ್ಯೂ ಮಾಡ್ತೀವಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ.